ಅಂಗಡಿ ಒಳಗಡೆ ಎಲ್ಲ ಫುಲ್ಲು ನೀರು ಹೋಗಿದೆ, ನೋಡ್ತಾ ಇರ್ಬೋದು. ಬಾಳೆಹಣ್ಣೆಲ್ಲ ಉಂಟು ಮಾರ, ಎಂತ ಆಗ್ಬೋದು. ಸೊ ಇನ್ನು ಸ್ವಲ್ಪ ಮಳೆ ಬಂದರೆ ಇಲ್ಲಿ ಸಹ ಇಲ್ಲಿ ಒಂದು ಹೋಟೆಲ್ ಕಾಣ್ತಾನೆ, ಹೋಟೆಲ್ ಇದು ಕ್ಯಾಂಟೀನ್, ಹೌದು, ಇದರ ಒಳಗಡೆ ಸಹ ಹೋಗ್ತದೆ. ಇಲ್ಲಿ ನೋಡಿ ಅವಸ್ಥೆ ನೋಡಿ, ಫುಲ್ ಕೊಚ್ಚಿ ಹೋಗ್ತಿತ್ತು. ಹೌದು ನೋಡಿ, ಇಲ್ಲಿ ನೋಡಿ ಅವಸ್ಥೆ ನೋಡಿ. ಗಾಡಿ ಎಲ್ಲ ಪಾಸ್ ಆಗುವಾಗ ಒಂದು 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 ಫೀಟ್ ನಿಮ್ಮ ಇದ್ರ ನೀರು ನಿಂತಿದೆಯಲ್ಲ ಮೇಲುಗಡೆ. ಇದು ಇಲ್ಲಿ ವ್ಯವಸ್ಥೆ ಇಲ್ವಾ, ಚರಂಡಿ ವ್ಯವಸ್ಥೆ ಇಲ್ವಾ ಇದಕ್ಕೆ? ನೋಡಿ ಅವಸ್ಥೆ ನೋಡಿ, ಇದು ಎಂತ ಮಾರೆ, ಇದು ಕೊಳ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ SK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿರೋದು ಎಲ್ಲಿಂದಪ್ಪ ಅಂತ ಹೇಳಿದ್ರೆ, ನಮ್ಮ ಅರ್ಜುನನ ಜೊತೆ ಕರೆಕ್ಟಾಗಿ ಉಜಿರೆ ಇಂಡಿಯನ್ ಪೆಟ್ರೋಲ್ ಪಂಪ್ ಹತ್ರ ಇದ್ದೇನೆ. ಇಲ್ಲಿಗೆ ಯಾಕೆ ಬಂದದ ಅಂತ ಹೇಳಿದರೆ, ನಮ್ಮ ಹಿಂದ್ಗಡೆಯಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಡೋರ್ ಕಾಣಿಸ್ತಾ ಉಂಟಲ್ಲ, ಆ ಡೋರಿಗೆ ಹೆವಿ ಸೌಂಡ್. ಆ ಡೋರಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಮೊನ್ನೆಯಿಂದ ಬೀಡಿಂಗ್ ಹುಡುಕ್ತಾ ಇದ್ದೇವೆ, ಎಲ್ಲಿ ಸಹ ಸಿಗಲಿಲ್ಲ. ಬಟ್ ಉಜಿರೆಯಲ್ಲಿ ಇಲ್ಲೊಂದು ಸಿಟಿ ಆಟೋ ಸ್ಪೇರ್ ಅಂತ ಉಂಟು, ನೋಡ್ತಾ ಇರ್ಬೋದು. ಇಲ್ಲಿ ಐಟಮ್ ಇಲ್ಲದಿದ್ದರೆ ಬೇರೆ ಎಲ್ಲಿ ಸಹ ಉಜಿರೆಯಲ್ಲಿ ಇಲ್ಲ ಅಂತ ಲೆಕ್ಕ. ಅದೊಂದು ಒಂದು ಫಿಕ್ಸ್ ಆಗಿದೆ. ಬಿಕಾಸ್ ಇಲ್ಲಿ ಇಲ್ಲದಿದ್ದರೆ ಇಲ್ಲಿ ಎಲ್ಲ ಐಟಮ್ ಇರ್ತದೆ ಸಿಟಿಯಲ್ಲಿ. ಸೊ ಇಲ್ಲಿ ಇಲ್ಲದಿದ್ದರೆ ಬೇರೆ ಎಲ್ಲಿ ಸಹ ಇಲ್ಲ ಅಂತಲೇ ಅರ್ಥ. ಸೊ ಇಲ್ಲಿ ಬಂದು ಕೇಳಿ ಆಯಿತು, ಇಲ್ಲಿ ಇಲ್ಲ ಅಂತ. ಈಗ ಇಲ್ಲಿಂದ ಸೀದಾ ಹೋಗಬೇಕು. ಒಂದು 4 ಅಕ್ಕಿ ಹಾಕಿದ್ದಾರೆ. ಅದನ್ನು ಈಗ ಉಜಿರೆ ಸಿಟಿಯಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಐಟಮ್ ಇಳಿಸಿ ಮತ್ತೆ ಮಹಾವೀರಕ್ಕೆ ಹೋಗಿ ಅಲ್ಲಿಂದ ಐಟಮ್ ತಗೊಂಡು ಮತ್ತೆ ಸಂಧ್ಯದಿಂದ ಐಟಮ್ ತಗೊಂಡು ಮತ್ತೆ ತಿಂಡಿ ತಗೊಂಡು ಹೋಗ್ಲಿಕ್ಕೆ ಹೇಳಿದ್ದಾರೆ. ಇಲ್ಲ ಹೇಳಿದ್ರಾ? ತಗೊಂಡು ಹೋಗಿದ್ದಾರಾ? ಸೊ ಅದೆಲ್ಲ ಮುಂದೆ ನೋಡುವ. ಈಗ ಇಲ್ಲಿಂದ ಕರೆಕ್ಟಾಗಿ ಬಿಟ್ಟರೆ ಸೀದಾ ಅಲ್ಲಿ 4 ಅಕ್ಕಿ ಖಾಲಿ ಮಾಡಲಿಕ್ಕೆ ಉಂಟು. ಮಳೆ ಯಾವ ಥರ ಬರ್ತಾ ಉಂಟು ಅಂತ ನೋಡ್ತಾ ಇರ್ಬೋದು. ಬೆಳಿಗ್ಗೆಯಿಂದ ಒಳ್ಳೆ ಮಳೆ ಅಂತ ಅಂದ್ಕೊಳ್ಳಿ, ಬಿಡ್ತಾನೆ ಇಲ್ಲ. ನಾನು ಮನೆಯಿಂದ ಹೊರಟಾಗಿಂದ ಶುರುವಾಗಿದೆ ಇದೇ ಥರ ಮಳೆ. ಎಂತ ಜನ ಭಾಯಿ, ಎಂತಾಗಿದೆ? ಅಲ್ಲ ಎಂತಾಗಿದೆ ಈಗ? ಅದು ಲೇತು ಬಿಟ್ಟು ಮೇಲೆ ವೆಲ್ಡಿಂಗ್ ಬಿಟ್ಟಿದ ಅಂತಲ್ಲ. ಅಲ್ಲ ನೀವು ನಿಜ ಹೇಳ್ತಾ ಇದ್ರೆ ಕಾಮಿಡಿ ಮಾಡ್ತಾ ಇದ್ದೀರಾ. ಎಲ್ಲ ವೆಲ್ಡಿಂಗ್ ಎಲ್ಲ ಹೋಗಿದೆ. ಇದು ಮೊನ್ನೆ ಅಷ್ಟೇ ಮಾಡಿದ್ದು ಜುನೈದ್ ಭಾಯಿ. ಮೊನ್ನೆ ನಾವು ಇದು ಗಾಡಿ ತಗೊಂಡು ಬಂದೀವಲ್ಲ, ಆಗಲೇ ಮಾಡಿಸಿದ್ದು. ಅಷ್ಟು ಬೇಗ ಹೋಗ್ಬೇಕಾದ್ರೆ ಎಷ್ಟು ಒಳ್ಳೆ ವೆಲ್ಡಿಂಗ್ ಆಗಿರ್ಬೋದು ನೋಡಿ. ಇದರಿಂದವೇ ಅವತ್ತು ನಮ್ಮ ರಾಘಣ್ಣ ಸಹ ಬಿದ್ದಿದ್ರಲ್ಲ, ಅದೊಂದು ದೊಡ್ಡ ಉಪದ್ರ. ಈಗ ಇಲ್ಲಿಂದ ಸೀದಾ ಉಜಿರೆಗೆ ಹೋಗುವ. ಉಜಿರೆಗೆ ಹೋಗಿ ನಮ್ಮ ಪಯಣ ಮುಂದುವರೆಸುವ. ಎಲ್ಲೆಲ್ಲಿಗೆ ಎಂತ ಮುಂದೆ ಒಂದು ಅಪ್ಡೇಟ್ ಕೊಡ್ತೇವೆ. ಚಲೋ ಗೈಸ್. ಬೆಳಿಗ್ಗೆಯಿಂದ ಮಳೆ ಬಿಡ್ತಾನೇ ಇಲ್ಲ ಅಂತ ಅಂದ್ಕೊಳ್ಳಿ. ನೋಡಿ ಗ್ಲಾಸ್ ಎಲ್ಲ ಯಾವ ಥರ ಆಗಿದೆ ಅಂತ, ಎಂಥದ್ದು ಕಾಣ್ತಾನೇ ಇಲ್ಲ. ಒಂದು ನೋಡಿ, ಎಲ್ಲ ಹೆಡ್ಲೈಟ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಉಜಿರೆಯಲ್ಲಿ ಇವತ್ತಿನ ಪರಿಸ್ಥಿತಿ ಈ ಥರ ಉಂಟು. ಮತ್ತು ಈ ಒಂದು ಹೈವೇ ಆಗಿ ಸ್ವಲ್ಪ ಒಳ್ಳೆ ಚೆಂದ ಕಾಣ್ತದೆ ವಾತಾವರಣ ಎಲ್ಲ. ಬನ್ನಿ, ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಅವರಿಗೆಲ್ಲ ಐಟಮು. ಅದು ನಾವು ಶುಕ್ರವಾರದ ಲೈನಲ್ಲಿ ಆ್ಯಕ್ಚುಲಿ ಒಬ್ಬರಿಗೆ ಹಾಕ್ತೇವೆ. ಅವರಿಗೆ 4 ಬ್ಯಾಗ್ ಅರ್ಜೆಂಟ್ ಬೇಕಿತ್ತಂತೆ, ಅದಕ್ಕೋಸ್ಕರ ಇಲ್ಲಿ ಇಡ್ಲಿಕ್ಕೆ ಹೇಳಿದ್ದಾರೆ. ನಿಮಗೆ ಎದುರುಗಡೆ ಕಾಣ್ತಾ ಉಂಟಾ ಇಲ್ವೋ ಗೊತ್ತಿಲ್ಲ, ಬಟ್ ಎಂತ ಮಾಡೋದು. ಎಲ್ಲಿ ಜುನೈದ್ ಭಾಯ್? ಇಲ್ಲಿ ಇಡ್ಲಿಕ್ಕೆ ಸಹ ಡೇಂಜರ್. ಪೊಲೀಸ್ನವರು ಬಂದು ಬೊಬ್ಬೆ ಹೊಡಿತಾರೆ, ಮತ್ತೆ ಅದೊಂದು ದೊಡ್ಡ ಉಪದ್ರ. ಇಲ್ಲಿ ಅಲ್ಲ, ಹೌದು. ನೀವು ಹೇಗೆ ಹಾಕ್ತೀರಾ ಈ ಮಳೆಯಲ್ಲಿ? ನೋಡಿ ಮಳೆ ಯಾವ ಥರ ಬರ್ತಾ ಉಂಟು ನೋಡಿ, ಫುಲ್ಲು ಮಳೆ. ಈ ಮಳೆಯಲ್ಲಿ ಅಕ್ಕಿಯೆಲ್ಲ ಖಾಲಿ ಮಾಡಬೇಕಾದ್ರೆ ತಲೆ ಹಾಳಾಗಿ ಹೋಗ್ತದೆ. ಎಂತ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಎಂತ ಮಾಡ್ತೀವಿ? ಎಂತ ಕೊಡೆ ಹಿಡ್ಕೊಂಡು ಹೋಗ್ತೀರಾ? ಅದು ಯಾರು ಮಾರ ಪುಣ್ಯವಂತ ಅದೃಷ್ಟವಂತ ಯಾರದಕ್ಕೂ ಅದು ಕೊಡೆ ಇಟ್ಟದ್ದು? ಅಲ್ಲ, ಇದರಲ್ಲಿ ಹಾಕುವ. ತೊಟ್ಟೆ ಆ ಗಾಡಿಯಲ್ಲಿ ಉಂಟಲ್ಲ, ಇದರಲ್ಲಿ ಹಾಕುವ. ಮನೆ ಬಿಡ್ಲಿಕ್ಕಿಲ್ಲ, ಅದೊಂದು ದೊಡ್ಡ ಉಪದ್ರ. ಬನ್ನಿ ಇಳಿಸುವ. ಇದು ಇಷ್ಟೇ ಇರೋದು 4 ಗೋಣಿ. ನಾನು ಈ ಕಡೆಯಿಂದ ಬರ್ತೇನೆ. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲೇ ಬೀಡಿಂಗ್ ಎಲ್ಲ ಇಲ್ಲ ನೋಡಿ. ಈ ಬೀಡಿಂಗ್ ಇಲ್ಲದೆ ಫುಲ್ಲು ಇಲ್ಲಿ ಉಂಟು ಈ ಸೈಡಲ್ಲಿ, ಆ ಸೈಡಲ್ಲಿ ಎಂಥದ್ದು ಇಲ್ಲ. ಹಾಗಾಗಿ ಸೌಂಡ್ ಬರ್ತಾ ಇರೋದು. ಎಷ್ಟು ಒಂದೊಂದು ಇಡಬೇಕಾ? ಹೇಗೆ ಒಂದೊಂದು ಸಾಕಾ? ಮಳೆ ಬಂದರೆ ಈ ಲೈನವರ ಪಾಡು ಕೇಳುವುದೇ ಬೇಡ. ಪಾಪ ಜುನೈದ್ ಭಾಯಿ ಒಂದು ಕೈಯಲ್ಲಿ ಕೊಡೆ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಗೋಣಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಎಂತ ಮಾಡೋದು?
ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಮಳೆಗಾಲದಲ್ಲಿ ಎಲ್ಲ ಲೈನ್ ಅವರ ಹಣೆ ಬರವೇ ಎಷ್ಟು. ಇಲ್ಲಾಂದ್ರೆ 2 ಗೋಣಿ ತಗೊಂಡು ಹೋಗ್ತಾ ಇದ್ರು. ಇವತ್ತು ಮಳೆಯಿಂದಾಗಿ ಒಂದೊಂದು ಗೋಣಿ ನೋಡಿ ಯಾವ ಥರ ಮಳೆ ಬರ್ತಾ ಉಂಟಂತೇಳಿ. ಹೆವಿ ಮಳೆ ಅಂತ ಅಂದ್ಕೊಳ್ಳಿ. ಬೆಳಿಗ್ಗೆ ಶುರುವಾಗಿದೆ ಒಂದು 5-6 ಗಂಟೆಗೆ. ಆ್ಯಕ್ಚುಲಿ ಹೇಳಬೇಕಾದ್ರೆ ನಮ್ಮ ಊರಲ್ಲಿ ನಿನ್ನೆ 11-12 ಗಂಟೆ ರಾತ್ರಿ 12 ಗಂಟೆಗೆ ಅಂತ ಶುರುವಾದದ್ದು. ಇಲ್ಲಿ ತನಕ ಬಿಡಲೇ ಇಲ್ಲ ಮಳೆ. ಸೇಮ್ ಇದೇ ಥರ ಮಳೆ ಬರ್ತಾನೆ ಉಂಟು. ಅಲ್ಲಿಗೆ 4 ಗೋಣಿ ಅಕ್ಕಿಯನ್ನು ಇಳಿಸಿಕೊಂಡು ಈಗ ನಮ್ಮ ಪಯಣ ಮುಂದುವರಿಸ್ತಾ ಇರೋದು. ಆ್ಯಕ್ಚುಲಿ ನಾವೀಗ ಸ್ಟ್ರೈಟ್ ಹೋಗಬೇಕಿತ್ತು, ಬಟ್ ಇಲ್ಲಿ ಲೆಫ್ಟ್ ಸೈಡಿಗೆ ಹೋದರೆ ಅಲ್ಲಿ ಒಂದು ಅಂಗಡಿ ಸಿಗ್ತದೆ, ಅಲ್ಲಿಂದ ಐಟಮ್ ತಗೊಳ್ಬೇಕು. ಒಂದು 2-3 ಗೋಣಿ ಉಂಟಂತೆ. ಐಟಮ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ ಸ್ವಾಮಿ. ಈ ಮಳೆಯಲ್ಲಿ ಯಾವ ಥರ ತಗೊಳ್ಳೋದು ನೀವೇ ಹೇಳಿ ಅಂತೆ. ಮಳೆ ಯಾವ ಥರ ಬರ್ತುಂಟು ನೋಡಿ. ಈಗ ಈ ಮಳೆಯಲ್ಲಿ ತಗೊಂಡ್ರೆ ಅದು ಒದ್ದೆ ಆಗಲಿಕ್ಕೆ ಆಯಿತು. ನಮಗೆ ಕಾಯುವ ಪೇಷನ್ಸ್ ನಮಗೆ ಇಲ್ಲ. 10 ಗಂಟೆ ಆಗ್ತಾ ಬಂತು. ಇನ್ನು ಲೈನಿಗೆ ಹೊರಡಬೇಕು. 2 ಗಾಡಿ ಒಂದು ಲೈನಿಗೆ ಹೋಗ್ತಾ ಉಂಟು. 2 ಗಾಡಿ ಇದ್ದರೆ ಯಾವತ್ತು ಲೇಟೇ ನಮ್ದು ಅವರಿಗೆ ಬಿಡುವ ಅಭ್ಯಾಸ ಇಲ್ಲ. ಎಂತ ಮಾಡೋದು, ನಮ್ಮ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಬನ್ನಿ ಈಗ ಇಲ್ಲಿಂದ ಯೂಟರ್ನ್ ತಗೊಳ್ಬೇಕು. ಇದೇ ಕಟ್ಟಿಂಗಲ್ಲಿ ಲಾಂಗ್ ಮಾಡಬೇಕಷ್ಟೇ. ಲಾಂಗ್ ಆಗಿ ಕಟ್ ಮಾಡಬೇಕು, ಇಲ್ಲದೆ ಕಟ್ ಆಗೋದಿಲ್ಲ. ಮತ್ತೊಂದು ಇದೊಂದು ಸ್ಟೇರಿಂಗ್ ಮಾರೆ, ಅದು ತಿರುಗುದು ಸಹ ಇಲ್ಲ. ನಿಲ್ಲಿಸು ಮಾರೆ. ನೋಡಿ ಅಷ್ಟು ಲಾಂಗ್ ತೆಗೆದು ಕೂಡ ಎಷ್ಟು ಚಿಕ್ಕ ಗ್ಯಾಪಲ್ಲಿ ಪಾಸ್ ಆಗ್ತುಂಟಂತೇಳಿ. ಇಲ್ಲೇ ಇರೋದು ಲೆಫ್ಟ್ ಸೈಡಲ್ಲಿ. ಇಲ್ಲಿ ನಿಲ್ಲಿಸಲಿಕ್ಕೆ ಜಾಗ ಇರೋದಿಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ರಸ್ತೆಯಲ್ಲಿ ನಿಲ್ಲಿಸಬೇಕಷ್ಟೇ. ಇಲ್ಲಿ ನಿಲ್ಲಿಸುವಲ್ಲ, ಇಲ್ಲಿ ಸೈಡಿಗೆ ಹಾಕುವ. ಮತ್ತು ಪೊಲೀಸ್ನವ್ರು ಬಂದು ಬೊಬ್ಬೆ ಹಿಡಲಿಕ್ಕೆ ಆಯಿತು. ಅದೊಂದು ದೊಡ್ಡ ಉಪದ್ರ. ನೋಡಿ ಎಲ್ಲಿ ಉಂಟಂತೇಳಿ, ರೋಡಲ್ಲಿ ಉಂಟು ಗಾಡಿ. ನಮ್ಮ ಹತ್ರ ಕೊಡೆ ಇಲ್ಲದ ಕಾರಣದಿಂದಾಗಿ ಜುನೇದ್ ಬಾಯಿ ಒಬ್ಬರೇ ಹೋಗ್ತಾ ಇದ್ದಾರೆ. ಒಂದು 2 ಬಾಕ್ಸ್ ಮಾತ್ರ ಇರೋದು. ಆಯಿತಾ ಜುನೇದ್ ಬಾಯಿ, 2 ಬಾಕ್ಸ್ ಮತ್ತೊಂದು ಕಟ್ಟು. ಇದು ಡೋರ್ ಹಾಕಿ, ಇಲ್ಲಿ ಒಳ್ಳೆ ಒದ್ದೆ ಆಗ್ತದೆ ಫುಲ್ಲು. ಅವ್ರು ತಗೊಂಡು ಬರ್ತಾರೆ. ನಾನು ಇಲ್ಲೇ ಕೂತ್ಕೊಳ್ತೇನೆ, ಬಿಕಾಸ್ ಪೊಲೀಸ್ನವರು ಅಲ್ಲೇ ಇರ್ತಾರೆ. ಅಲ್ಲಿಂದ ಬಂದು ಈಗ ಇಲ್ಲಿ ಬೊಬ್ಬೆ ಹೊಡೆದು ಫೈನ್ ಹಾಕಿದರೆ ಮತ್ತು ಅದೊಂದು ಅಧೋಗತಿ ನೋಡಿ. ಈ ಗ್ಲಾಸ್ ಎಲ್ಲ ಒಂಥರ ಆಯಿಲಿ ಆಗಿರ್ತದೆ ಮಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಿನ್ನೆ ಶ್ಯಾಂಪು ಎಲ್ಲ ಹಾಕಿ ಫುಲ್ಲು ಗ್ಲಾಸ್ ತೊಳೆದಿದ್ವಿ, ಬಟ್ ಪ್ರಯೋಜನ ಇಲ್ಲ. ಇದೇ ಥರ ನೋಡಿ. ಇದಕ್ಕೆ ಆಲೂಗಡ್ಡೆದ್ದು ಎಂಥದ ರಸ ಹೀಗೆ ಮಾಡಬೇಕಂತೆ, ನಿಲ್ತದಂತ ಹೇಳ್ತಾ ಇದ್ರು. ನೋಡುವ, ಮಿಲ್ಲಲ್ಲಿ ಆಲೂಗಡ್ಡೆ ಇದ್ದರೆ ಅದನ್ನು ಸ್ವಲ್ಪ ಇದೆಲ್ಲ ಮಾಡಿ ನೋಡುವ. ಅದರಲ್ಲಿ ಒಂದು ಪ್ರಯತ್ನ ಮಾಡುವ. ಆಲೂಗಡ್ಡೆ ಇರಲಿಕ್ಕಿಲ್ಲ. ಈಗ ನಮ್ಮ ಜುನೇದ್ ಬಾಯಿ ಬರ್ತಾರೆ. ಇಲ್ಲಿಂದ ಐಟಮ್ ತಗೊಂಡು ಮತ್ತು ಸೀದಾ ಸಂಧ್ಯಕ್ಕೆ ಹೋಗಬೇಕು. ಸಂಧ್ಯದಿಂದ ಸ್ವಲ್ಪ ಐಟಮ್ ಉಂಟು. ಎಲ್ಲಿ ಉಂಟಪ್ಪ, ಚೀಟಿ ಕೊಟ್ಟಿದ್ರು, ಯಾವುದಂತ ಗೊತ್ತಾಗ್ತಿಲ್ಲ. ಇಷ್ಟು ಐಟಮ್ ತಗೊಳ್ಬೇಕು. ಸೊ ಇದನ್ನೊಂದು ಆರ್ಡ್ರ್ ಮಾಡಿಬಿಡುವ. ಆರ್ಡ್ರ್ ಮಾಡಿ ಮತ್ತು ನಿಮಗೆ ಸಂಧ್ಯದಲ್ಲಿ ಸಿಗ್ತದೆ. ನಾನು ನೋಡ್ರಿ ನಮ್ಮ ಜುನೇದ್ ಬಾಯ್ದು ಕಷ್ಟ ನೋಡಿ. ನನಗೆ ಇಲ್ಲಿಂದ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಸೆನ್ಸರ್ ಇಲ್ಲಲ್ಲ. ಎಂತ ಮಾಡೋದು? 2 ಬಾಕ್ಸ್ ಅಂತ, ಬೇರೆ ಎಂತ ಉಂಟಾ? ಎಂತ ಮತ್ತೆ ಎಂತ ಹೇಳಿ ಸುಳ್ಳು ಹೇಳುದ ಮಾರೆ. ಬಾ ಎಂತ ಮಾರೆ, ಒಬ್ಬನನ್ನೇ ಕಳಿಸ್ಲಿಕ್ಕೋಸ್ಕರ ಸುಳ್ಳು ಹೇಳುದಾ ಅಂತೇಳಿ. ಆ್ಯಕ್ಚುಲಿ ಜುನೇದ್ ಬಾಯಿ ಬರ್ತಾ ಇರಲಿಲ್ಲ, ಬಿಕಾಸ್ ಅವ್ರು ಬಂದದ್ದು ಯಾಕಂತ ಹೇಳಿದರೆ ಅಲ್ಲಿ 4 ಗೋಣಿ ಅಕ್ಕಿತ್ತಲ್ಲ, ಅದನ್ನು ಖಾಲಿ ಮಾಡಲಿಕ್ಕೋಸ್ಕರ ಬಂದದ್ದು. ಇಲ್ಲದಿದ್ದರೆ ಇದನ್ನೆಲ್ಲ ಡ್ರೈವರ್ ಒಬ್ಬನೇ ಬಂದು ಮಾಡಬೇಕಷ್ಟೇ. ಇಲ್ಲಿ ಬಂದು ಸಾಯಬೇಕು. ಇಲ್ಲಿ ಗಾಡಿ ಇಡೋದು, ಅಲ್ಲಿಂದ ಹೋಗಿ ತಗೊಂಡು ಬರೋದು. ಆ ಗ್ಯಾಪಲ್ಲಿ ಇಂಥ ಕಾರುಗಳೆಲ್ಲ ನಿಲ್ಲಿಸಿರ್ತಾರೆ. ಅವರು ಬೊಬ್ಬೆ ಇಡಲಿಕ್ಕೆ ಆಯಿತು, ನಾವು ಗಾಡಿ ತೆಗಿತೇವೆ, ನಿಮ್ಮ ಗಾಡಿ ತೆಗೀರಂತೇಳಿ. ಹೆವಿ ತಲೆನೋವಾಗ್ತದೆ. ಎಲ್ಲರೂ ಒಂದೇ ಥರ ಮಾರೆ, ಎಲ್ಲರೂ ಒಂದೇ ಥರ. ಮ್ಯಾನೇಜರ್ ಹತ್ರ ಕೇಳಿದೆ ಜಾಸ್ತಿ ಉಂಟಂತೇಳಿ. ಇಲ್ಲ 2 ಬಾಕ್ಸ್ ಒಂದು ಕಟ್ಟಂತೆ. ಇಲ್ಲಿ ನೋಡುವಾಗ 4 ಬಾಕ್ಸ್ ಅಂತೇಳಿ. ಎಂಥ ಅವಸ್ಥೆ ಗೊತ್ತಾಗೋದಿಲ್ಲ. ನೋಡಿ ಅಲ್ಲಿದ್ದಾರೆ ಜುನೇದ್ ಬಾಯಿ. ಅವ್ರು ಬರಲಿ. ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಇಡಬೇಕು. ನಿನ್ನೆಯಿಂದ ಮಳೆಯಿಂದಾಗಿ ನಿನ್ನೆ ಸಹ ಕರೆಂಟ್ ಇಲ್ಲ. ಸೊ ಇವರಿಗೆ ಆರ್ಡ್ರ್ ಮಾಡಿ ಹೇಳು ಅಂತ ಹೇಳಿದರೆ ಅವರು ಚಹಾ ಕುಡಿತಾ ಇದ್ದಾರೆ ಅಂತೆ. ಒಂದು 5 ನಿಮಿಷದಲ್ಲಿ ಕಾಲ್ ಮಾಡ್ತೇನೆ ಅಂತ ಹೇಳಿದರು. 5 ನಿಮಿಷದಲ್ಲಿ ನಾವೇ ಹೋಗಿ ಅಲ್ಲಿ ಕಂಪನಿಯಲ್ಲಿ ಹೋಗಿ ಆರ್ಡ್ರ್ ಕೊಡುವ. ನೋಡಿ ಅವ್ರು ಕಷ್ಟ ಬರೋದು ನೋಡಿ. ಸೊ ಇದೆಲ್ಲ ಕಷ್ಟ ಗೊತ್ತಾಯ್ತಾ? ಲೈನ್ನವ್ರದ್ದೆಲ್ಲ ಇದೆಲ್ಲ ಕಷ್ಟ, ಹೇಳಿ ಪ್ರಯೋಜನ ಇಲ್ಲ. ಅಲ್ಲಿ ಕುತ್ಕೊಂಡು ಅದು ಇದು ಅಂತ ಹೇಳುವವರಿಗೆ ಇಲ್ಲಿ ಬಂದು ಕೆಲಸ ಮಾಡಿದರೆ ಗೊತ್ತಾಗ್ತದೆ, ಅನುಭವ ಆಗ್ತದೆ. ಕೆಲವೊಂದು ಡ್ರೈವರ್ಗಳು ಎಂಥ 3rd ಕ್ಲಾಸ್ ನನ್ನ ಮಕ್ಕಳು ಅಂತ ಹೇಳಿದರೆ ನೋಡ್ತಾ ಇರ್ಬೋದು. ಇಲ್ಲಿ ಗಾಡಿ, ಇಲ್ಲಿ ಹೋಗುವ ದಾರಿ ಮಾರ, ಇದು ಹೋಗುವ ದಾರಿ ಇಲ್ಲಿ ಅಡ್ಡ ಇಟ್ಟು ಹೋಗಿದ್ದಾನೆ. ಎಂಥ ಸಾವ, ಇಲ್ಲಿ ಇಡೀ ಬ್ಲಾಕ್ ಆಗ್ತಾಯಿದೆ. ಈಗ ಅದ್ರಲ್ಲಿ ನೋಡಿದರೆ ಆ ಮನುಷ್ಯ, ಅಲ್ಲಿ ಡ್ರೈವರ್ ಇಲ್ಲ, ಯಾರು ಸಹ ಇಲ್ಲ ಆ ಗಾಡಿಯಲ್ಲಿ. ಒಬ್ಬೊಬ್ಬರು ಇರ್ತಾರೆ ಮಾರೆ, ಹೆವಿ ತಲೆನೋವು ಅಂತ ಅಂದ್ಕೊಳ್ಳಿ. ಅಲ್ಲಿಗೆ ಹೋಗಬೇಕು ನಾವು. ಇಲ್ಲಿ ಯಾರನ್ನಂತ ಕರೆಯೋದು?
ಹಾರ್ನ್ ಹಾಕಿದರೆ ರೆಸ್ಪಾನ್ಸ್ ಇಲ್ಲ. ಥೂ, ಅಷ್ಟು ಒಂದು ಎಂತ ತಲೆಯಲ್ಲಿ ಇದೆಂತ ಬೊಂಡೆಂಬುದಿಲ್ಲ ಅಂತ ಒಟ್ರಾಸಿ. ಇಲ್ಲಿ ಗೊತ್ತುಂಟು, ಇಲ್ಲಿಗೆ ಎಲ್ಲಿ ಯಾವ ಗಾಡಿ ಬೇಕಾದರೆ ಲೋಡ್ ಮಾಡಬೇಕಾದ್ರೆ ಇದೇ ದಾರಿಯಲ್ಲಿ ಹೋಗ್ಬೇಕಷ್ಟೇ, ಬೇರೆ ಯಾವ ದಾರಿ ಸಹ ಇಲ್ಲ. ಒಂದೊಂದು ಬೋಳಿ ಮಕ್ಕಳು ಇಲ್ಲಿ ಇಟ್ಟು ಹೋಗೋದ್ರಿಂದ ಎಲ್ಲರಿಗೂ ಉಪದ್ರ ಅಂತ ಅಂದ್ಕೊಳ್ಳಿ. ನೋಡಿ ಈಗ ಫುಲ್ಲು ಇಲ್ಲಿ ಇದಾಗ್ತದೆ, ಬ್ಲಾಕ್ ಆಗ್ತದೆ. ಸತತವಾಗಿ 15 ನಿಮಿಷ ಆಯಿತು ಇಲ್ಲಿಗೆ ಬಂದು, ಇನ್ನೂ ಕೂಡ ಆ ಗಾಡಿ ತೆಗಿಲಿಲ್ಲ. ಒಳಗೆ ಫೋನ್ ಮಾಡಿ ಹೇಳಿದ್ದೇನೆ, ಅವ್ರು ಬಂದು ತೆಗಿಸ್ತೇನೆ ಅಂತ ಹೇಳಿದ್ದಾರೆ. ನೋಡಿ ಆ ಕಡೆಯಿಂದನೇ ಗಾಡಿ ಬರುವುದು, ಆಯಿತಾ? ಗಾಡಿ ಬರೋದು, ಇಲ್ಲಿ ಗಾಡಿ ಅಡ್ಡ ಇಟ್ಟಿದ್ದಾರೆ. ಒಂದು ಡ್ರೈವರ್ ಆದರೆ ಕೂತ್ಕೊಳ್ಳೋದು, ಅದು ಸಹ ಇಲ್ಲ. ಅಲ್ಲಿ ಹಿಂದ್ಗಡೆ ಒಂದು ರಿಕ್ಷಾ ಬಂದಿದೆ, ಅದು ಸಹ ಇಲ್ಲಿಗೆ ಹೋಗುದಂತ ಕಾಣ್ತದೆ, ಬಟ್ ಆಗ್ತಾ ಇಲ್ಲ ಹೋಗಲಿಕ್ಕೆ. ಒಂದು ರೌಂಡ್ ಒಳಗೆಲ್ಲ ಹೋಗಿ ಬಂದಾಯಿತು. ಅಲ್ಲಿ ಒಳಗೆಲ್ಲ ವಿಚಾರಿಸಿದಾಗ ಇಲ್ಲಿಗೆ ಬಂದ ಗಾಡಿಯೇ ಅಲ್ಲ ಅದು, ಯಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಇಲ್ಲಿದ್ದು ಈ ಅಂಗಡಿ ಶಾಪಿದ್ದು ಓನರ್ ಸಹ ಬಂದಿದ್ದಾರೆ, ಅವರಿಗೆ ಸಹ ಒಳಗೆ ಹೋಗಬೇಕು, ಅವರಿಗೆ ಸಹ ಹೋಗುವಾಗೆ ಇಲ್ಲ. ಎಂತೆಂಥ ಅವಸ್ಥೆ ಮಾರೆ, ಒಬ್ಬನಿಂದಾಗಿ ಫುಲ್ ಬ್ಲಾಕ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಹೋಗ್ಲಿಕ್ಕೆ ಒಂದು 4-5 ಗಾಡಿಯಿಂದ ಕ್ಯೂ ನಿಂತಿದೆ. ಬಟ್ ಇದ್ರದ್ದು ಪತ್ತೇನೇ ಇಲ್ಲ ಈ ಗಾಡಿಯವರದ್ದು. ನಂಬರ್ ಉಂಟಂತ, ಅದ್ರಲ್ಲಿ ನಂಬರ್ ಉಂಟ ನೋಡುವ ಅಲ್ಲ. ಈಗ ಅವರು ಓನರ್ ಹೋಗಿ ಫೋನ್ ಮಾಡ್ತಾರೆ, ಅದು ಅಲ್ಲಿ ಗಾಡಿ ನಿಂತಿದೆಯಲ್ಲ ಒಂದು, ಸೊ ಅದು ಓನರು ಈ ಅಂಗಡಿದ್ದು. ಸೊ ಅವರು ಫೋನ್ ಮಾಡ್ತಾರೆ, ಫೋನ್ ಮಾಡಿ ಆದಮೇಲೆ ಎಂಥದ್ದು ನೋಡುವ. ಸೊ ಎಂಥ ಡಿಸಿಷನ್ ತಗೊಳ್ತಾರೆ ಅಂತ ಗೊತ್ತಿಲ್ಲ. ನಮಗೆ ಸಹ ಲೋಡ್ ಆಗಬೇಕು ಮಾರ ಗಾಡಿ. ಇಂಥ ಒಂದೊಂದು ಕಚಡ ಡ್ರೈವರ್ಗಳಂತ, ಇಂಥ ಡ್ರೈವರ್ಗಳಿಂದನೇ ಮಾನ ಮರ್ಯಾದೆ ಎಲ್ಲ ಹೋಗುದು ಡ್ರೈವರ್ಗೆ ರೆಸ್ಪೆಕ್ಟೇ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಇಂಥವರಿಂದ. ಗೊತ್ತಿಲ್ಲ ಎಷ್ಟೊತ್ತಾಗ್ತದೆ ಎಂತ ಅಂತ. ಎದುರುಗಡೆ ಜಾಗ ಇಲ್ಲದೆ ಇಲ್ಲಿ ನಿಲ್ಲಿಸಿದೆ ಬೇಡ ಮಾರ, ಅಲ್ಲಿ ಎಲ್ಲಿಯಾದ್ರೂ ಹೋಗಿ ಸೈಡ್ ಹಾಕಲಿ, ಯಾರಾದರೂ ಕೇಳುವವರು ಇದ್ದಾರಾ? ಅಲ್ಲಿ ನಿಲ್ಲಿಸಲಿಲ್ವ ಈ ಗಾಡಿಯೆಲ್ಲ? ಈ ರೋಡಿಗೆ ಅಡ್ಡ ಹಾಕಿದೆ ಹೇಳಿದೆ, ಎಂಥ ಅವಸ್ಥೆ. ಫೈನಲಿ ಡ್ರೈವರ್ ಕೂಡ ಬಂದರು, ಗಾಡಿಯೆಲ್ಲ ಮೂವ್ ಆಗ್ತದೆ ನೋಡಿ. ನಾವು ಈಗ ಮೆಲ್ಲ ರಿವರ್ಸ್ ಬಿಡ್ತಾ ಇದ್ದೇವೆ, ಆರಾಮ್ಸೆ ಬಿಡಬೇಕು. ಬಿಕಾಸ್ ಇದು ಸಿಟಿ, ಹಿಂದ್ಗಡೆಯಿಂದ ಗಾಡಿ ಬಂದೆಲ್ಲ ಗೊತ್ತೇ ಆಗೋದಿಲ್ಲ. ನೋಡಿ ಡ್ರೈವರ್ ಎಲ್ಲಿದ್ರು ಅಂತ ಗೊತ್ತಿಲ್ಲ, ಹಿಂದ್ಗಡೆಯಿಂದ ಬಂದರು ಎಲ್ಲಿಂದ. ಎಂಥ ಕಾಮನ್ ಸೆನ್ಸ್ ಇಲ್ವಾ ಎಂತ ಅಂತ ನಮ್ಮ ಮಾತಾಡ್ಬೇಕಂತ ಅನ್ಕೊಂಡು ನನಗೆ ಡ್ರೈವರ್ ಅಂತ ಗೊತ್ತಾಗಲಿಲ್ಲ. ಈ ಕಡೆಯಿಂದ ಪಾಸ್ ಆದರೂ ನನಗೆ ಗೊತ್ತಾಗಲಿಲ್ಲ. ಇದು ಸಹ ಓನರ್ ಇದು ಗಾಡಿ ನೋಡಿ. ಬಿಲ್ಲೆಲ್ಲ ಮಾಡಿಸ್ಕೊಂಡು ಬಂದು ನಮ್ಮ ಗಾಡಿ ಇಲ್ಲಿ ಉಂಟು ನೋಡಿ, ಇಲ್ಲಿಟ್ಟಿದೆ ಗಾಡಿ. ಬಟ್ ನನಗೆ ಸ್ವಲ್ಪ ಒಳಗೆ ಕೆಲಸ ಇತ್ತು, ಸ್ವಲ್ಪ ಲೆಸ್ ಎಲ್ಲ ಮಾಡಲಿಕ್ಕೆ ಇತ್ತು, ಪೇಮೆಂಟ್ ಇದೆಲ್ಲ. ಗಾಡಿಯನ್ನು ಜುನೇದ್ ಬೈ ಇಲ್ಲಿ ಇಟ್ಟಿದ್ದಾರೆ. ಜುನೇದ್ ಬೈ ಅಲ್ಲ, ನೀವು ಅಲ್ಲಿಂದ ಅಲ್ಲಿಗೆ ಇಟ್ರಲ್ಲ, ನಿಮ್ಮ ಅನುಭವ ಹೇಗಿತ್ತು? ತಿರುಗಿಲ್ವ? ಮಳೆ ನೋಡಿ ಯಾವ ಥರ ಬರ್ತುಂಟು ಅಂತೇಳಿ. ವಾ, ಈಗ ಲೋಡ್ ಮಾಡಿಸ್ಬೇಕು, ಲೋಡ್ ಮಾಡಿಸಿ ಆದಷ್ಟು ಬೇಗ ಹೊರಡಬೇಕು. ಫುಲ್ ಒದ್ದೆ ಆಗಿದ್ದೇನೆ, ಮೊದಲೇ ಹುಷಾರಿಲ್ಲ, ಅದರ ನಡುವೆ ಈ ಥರದೊಂದು ಉಪದ್ರ. ಬೆಳಿಗ್ಗೆಯಿಂದ ಮಳೆ ಯಾವ ಥರ ಹೊಡಿತುಂಟು ನೋಡಿ. ಅಪ್ಪ, ಮಳೆ ಬಿಡ್ತಾನೆ ಇಲ್ಲ ಅಂತ ಅಂದ್ಕೊಳ್ಳಿ. ಈಗ ಲೋಡ್ ಸಹ ಆಗಲಿಲ್ಲ. ಒಂದು ವೇಳೆ ಲೋಡ್ ಆದರೆ ಈಗ ಅಲ್ಲಿಂದ ಹೋಗ್ಲಿಕ್ಕೆ ಸಹ ಜಾಗ ಇಲ್ಲ ನೋಡಿ. ಅಲ್ಲಿ ಫುಲ್ ರಶ್ ಆಗಿದೆ, ಫುಲ್ಲು ಗಾಡಿ ಉಂಟು, 1-2 ಗಾಡಿ, ಅದರ ಎದುರುಗಡೆ 2 ಲಾರಿ ಉಂಟು, ಅದರ ಎದುರುಗಡೆ ಒಂದು ಕಾರ್ ಉಂಟು. ಮತ್ತು ಇಲ್ಲೆಲ್ಲ ಫುಲ್ ರಶ್ ಆಗಿದೆ ನೋಡಿ. ಅಲ್ಲಿ ಒಂದು ಲಾರಿ, ಇದು ಅನ್ಲೋಡ್ ಆಗ್ತಾ ಉಂಟು ಗಾಡಿ, ಆ ಕಡೆ ಒಂದು ಲೋಡ್ ಆಗ್ತಾ ಉಂಟು, ಇದರ ಹಿಂದುಗಡೆ ಒಂದು ಲೋಡ್ ಆಗ್ತಾ ಉಂಟು, ಅದರ ಆ ಕಡೆ ಒಂದು ಇನ್ನೊಂದು ಗಾಡಿ ಅನ್ಲೋಡ್ ಆಗ್ತಾ ಉಂಟು. ಸೊ ಈ ಥರ ಉಂಟು ಈಗ ಇವತ್ತು ಉಜಿರೆಯ ಪರಿಸ್ಥಿತಿ. ಓನರ್ ಬೇರೆ ಫೋನ್ ಮಾಡ್ತಾ ಇದ್ದಾರೆ, ಎಲ್ಲಿದ್ದೀರಾ ಅಂತೇಳಿ. ನಮ್ಮ ಕಷ್ಟ ನಮಗೆ ಗೊತ್ತು. ಈ ಮಳೆಯಲ್ಲಿ ಯಾವ ಥರ ಲೈನ್ ಮಾಡೋದು ಅಂತೇಳಿ ತಲೆಗೆ ಹೋಗ್ತಾ ಇಲ್ಲ. ಇಲ್ಲಿ ಇರುವವರೆಲ್ಲ ಅದೇ ಹೇಳ್ತಾ ಇರೋದು, ಹೇಗೆ ಖಾಲಿ ಮಾಡೋದು ಅಂತ. ಇವರದ್ದು ಸಹ ಲೈನ್ ಹೋಗ್ತದಲ್ಲ, ಖಾಲಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ರು. ನೋಡುವ ಎಷ್ಟೊತ್ತಾಗ್ತದೆ ಅಂತೇಳಿ. ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡುವ. ಲೋಡ್ ಆಗ್ತಾ ಇಲ್ಲ, ಮೆಲ್ಲನೆ ಆಗ್ತಾ ಉಂಟು, ಯಾಕಂತ ಗೊತ್ತಿಲ್ಲ. ಫೈನಲಿ ಗಾಡಿಯೆಲ್ಲ ಲೋಡಾಗಿ ಆಯಿತು. ಇಷ್ಟೇ ಲೋಡ್ ಇದ್ದದ್ದು, ಜಾಸ್ತಿ ಅಂತದಿಲ್ಲ. ಬಟ್ ವಿಷಯ ಏನಪ್ಪ ಅಂತ ಹೇಳಿದರೆ ನೋಡಿ, ಅಲ್ಲಿ ಫುಲ್ಲು ಬ್ಲಾಕ್ ಆಗಿದೆ. ಗಾಡಿ ಹೇಗೆ ತೆಗೆದು ಅಂತ ಗೊತ್ತಾಗ್ತಾ ಇಲ್ಲ. ಎದುರುಗಡೆ ಕಾರ್ ಉಂಟು, ಅದರ ಎದುರುಗಡೆ ಲಾರಿ ಉಂಟು, ಎಂತ ಅಂತ ಗೊತ್ತಾಗ್ತಿಲ್ಲ. ನೋಡುವ, ಅದು ತೆಗೆದಾದ್ಮೇಲೆ ಹೋಗಬೇಕಷ್ಟೇ. ಈಗ ಇಲ್ಲಿಂದ ಬಿಟ್ಟರೆ ಎಲ್ಲಿ ಸಹ ಸ್ಟಾಪ್ ಇಲ್ಲ, ಸೀದಾ ಕಂಪನಿಗೆ ಹೋಗಿ ಚಹಾ ಕುಡಿದು ಮತ್ತು ಗಾಡಿ ಲೋಡ್ ಮಾಡಿಸಿ ಮತ್ತೆ ಹೊರಡುವಾಗ ಮತ್ತೆ ನಿಮಗೆ ಸಿಗ್ತೇನೆ. ಸ್ವಲ್ಪ ಚಾರ್ಜ್ ಇಡಬೇಕು, ಮತ್ತು ಬ್ಲಾಗ್ ಅಪ್ಲೋಡ್ಗೆ ಇರಲಿಕ್ಕೆ ಉಂಟು. ಸೊ ಗಾಡಿ ಲೋಡ್ ಆದಮೇಲೆ ಮತ್ತೆ ಸಿಗುವ. ಇವತ್ತು ಜುನೇದ್ ಬಾಯಿ ಬೇರೆ ನಮ್ಮ ಜೊತೆ ಬರ್ತಾ ಇಲ್ಲ, ಅವರು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಜೊತೆ ಬಯ್ಯ ಬರ್ತಾ ಇದ್ದೇನೆ, ನೋಡು ಎಂತೆಲ್ಲ ಆಗ್ತದೆ ಅಂತ. ನಾರ್ಮಲ್ ಆಗಿ ನಾವು ಈ ಕಡೆಯಿಂದ ಹೋಗುವಾಗ ಇಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಹೋಗ್ತೇವೆ. ಬಟ್ ಇವತ್ತು ಡೀಸೆಲ್ ಹಾಕಿಸುವ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ನಿನ್ನೆಲ್ಲ ನಾನು ಲೈನಿಗೆ ಹೋಗಿದ್ದೆ ಇದೇ ಗಾಡಿಯಲ್ಲಿ, ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಸ್ಟೋರೇಜ್ ಇಲ್ಲ, ಅದೊಂದು ದೊಡ್ಡ ಉಪದ್ರ ಮೊಬೈಲಲ್ಲಿ. ಸೊ ನಿನ್ನೆ ಹೋಗುವಾಗ ಇಲ್ಲಿ ಫುಲ್ ಟ್ಯಾಂಕ್ ಮಾಡಿದ್ದೆ. ಸಂಜೆ ಲೈನ್ ಬಿಟ್ಟಾದ ಮೇಲೆ ಫುಲ್ ಟ್ಯಾಂಕ್ ಅಂತ ಮಾಡಿರಲಿಲ್ಲ. ಬಟ್ ಸಾಕಾಗ್ತದೆ ಬರುವಾಗ ಫುಲ್ ಮಾಡಿಸುವ ಅಂತೇಳಿ.
ಬಟ್ ಇಲ್ಲಿ ಸಹ ಬ್ಲಾಕ್ ಎಂತಾಗಿದೆ ಅಂತ ಗೊತ್ತಿಲ್ಲ, ಫುಲ್ ಬ್ಲಾಕ್ ನೋಡಿ. ನಿಮಗೆ ಎಲ್ಲಿ ತನಕ ಕಾಣ್ತಾ ಉಂಟು ಅಲ್ಲಿ ತನಕ ಬ್ಲಾಕ್. ಅದು ಬೇರೆ ಇಲ್ಲಿ ನೋಡಿ, ನಾನು ಫುಲ್ಲು ಒದ್ದೆ, ಅವಸ್ಥೆ ನೋಡಿ, ಎಲ್ಲಿಂದ ನೀರು ಬರ್ತಾ ಉಂಟಂತೆ. ಕುತ್ಕೊಳ್ಳಿಕ್ಕೆ ಸಹ ಅಲ್ಲ, ಪ್ಯಾಂಟ್ ಎಲ್ಲ ಒದ್ದೆ ಆಗಿ ಹೋಗಿದೆ. ಹೆವಿ ನರಕ ಅಂತ ಅಂದ್ಕೊಳ್ಳಿ. ಈ ಗಾಡಿಯಲ್ಲಿ ಲೈನ್ ಮಾಡೋದಂತ ಇದೆ ನನಗೆ ಫಸ್ಟ್ ಆಫ್ ಆಲ್ ಮನಸ್ಸೇ ಬರೋದಿಲ್ಲ. ಅಲ್ಲಿ ನೋಡಿ ಅವರು ಸಹ ಒದ್ದೆ, ಆ ಕಡೆಯಿಂದ ಗ್ಲಾಸ್ ಸಹ ಇಲ್ಲ, ಈ ಕಡೆಯಿಂದ ಸಹ ಗ್ಲಾಸ್ ಇಲ್ಲ, ಫುಲ್ ಒದ್ದೆ. ಹಾಂ, ಒದ್ದೆ ಹಾಕ್ಕೊಂಡು ಇರಬೇಕು. ಹಾಂ, ಗಂಟೆ ಬೇರೆ 11:30 ಆಗ್ತಾ ಬಂತು. ಯಾರ ಹತ್ರ ಹೇಳು, ಲೈನಿಗೆ ಹೋಗಿ ಈ ಮಳೆಯಲ್ಲಿ ಎಲ್ಲ 11:30ಗೆ ಎಲ್ಲ 11:30 ಆಗಿದೆ. ಬಟ್ ಈಗ ಲೋಡ್ ಮಾಡಿ ಹೊರಡುವಷ್ಟರಲ್ಲಿ ಎಷ್ಟು ಗಂಟೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. 1 ಗಂಟೆ ಕಳೀತದೆ, 12:30, 12:45, 1 ಗಂಟೆ ಎಲ್ಲ ಆಗ್ತದೆ. ಈ 12:30ಗೆಲ್ಲ ಈ ಮಳೆಯಲ್ಲಿ ಎಲ್ಲ ಹೋಗಿ ಎಂತ ಮಾಡೋದು? ಲೈನ್ ಮಾಡುವ ಹರಸಾಹಸ ನಮಗೆ, ಲೈನ್ ಮಾಡುವವರ ಹರಸಾಹಸ ನಮಗೆ ಗೊತ್ತು. ಇಲ್ಲಿ ನೋಡಿದರೆ ಇಲ್ಲಿ ಒಂದು ದರಿದ್ರ ಬ್ಲಾಕ್, ಇಲ್ಲಿ ಉಜ್ಜಿರೆ, ಈ ಬೆಳ್ತಂಗಡಿ, ಗುರುವಾಯನಕೆರೆ ಎಲ್ಲ ಇದೇ ಥರ ಫುಲ್. ಯಾವತ್ತೂ ನೋಡಿದರೆ ಚರಿಪಿರಿ ಮಾರೆ. ಲೋಕಲ್ ಆಗಿ ಇಲ್ಲಿ ಓಡಾಡ್ತಾ ಇರ್ತೇವಲ್ಲ, ನಮಗೇನೆ ಗೊತ್ತು ಅದರ ಕಷ್ಟ. ಬಿಕಾಸ್ ಎಂತ ಇಲ್ಲ ನೋಡಿ, ಅಲ್ಲಿ ನೀರು ತುಂಬಿಕೊಂಡಿದೆ ಫುಲ್ಲು ನೋಡಿ. ಓಯಿಲ್ ನೋಡಿ ರೈಟ್ ಸೈಡಲ್ಲಿ ಯಾವ ಥರ ನೀರು ತುಂಬಿದೆ ಅಂತೇಳಿ. ಗಾಡಿಯವರೆಲ್ಲ ಬರಲಿಕ್ಕೆ ಹೆದರ್ತಾರೆ, ಬಿಕಾಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ಆಗ್ತಾ ಉಂಟು. ಒಂದು ವೇಳೆ ಕೆಳಗೆ ಬಿದ್ದರೆ ಮತ್ತೆ ಗಾಡಿ ಅಧೋಗತಿ. ಇದು ಎಂತ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲಲ್ಲ ಸ್ವಾಮಿ. ನೋಡಿ ಯಾವ ಥರ ನೀರು ನಿಂತಿದೆ ಅಂತೇಳಿ. ಇದಕ್ಕೆ ಒಂದು ಚರಂಡಿ ವ್ಯವಸ್ಥೆ ಎಂಥದ್ದು ಇಲ್ವಾ ನೋಡಿ. ಹಾಂ, ಒಳ್ಳೆ ಮಳೆ ಅಂತ ಅಂದ್ಕೊಳ್ಳಿ. ನೋಡಿ ಇಲ್ಲೆಲ್ಲ ನೀರು ಯಾವ ಥರ ನಿಂತಿದೆ ಅಂತ. ಆ ಕಡೆಯಿಂದ ನೀರು, ಈ ಕಡೆಯಿಂದ ನೀರು, ರಸ್ತೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಅಂಗಡಿ ಒಳಗಡೆ ಎಲ್ಲ ಫುಲ್ಲು ನೀರು ಹೋಗಿದೆ, ನೋಡ್ತಾ ಇರ್ಬೋದು. ಬಾಳೆಹಣ್ಣೆಲ್ಲ ಉಂಟು ಮಾರ, ಎಂತ ಆಗ್ಬೋದು. ಸೊ ಇನ್ನು ಸ್ವಲ್ಪ ಮಳೆ ಬಂದರೆ ಇಲ್ಲಿ ಸಹ ಇಲ್ಲಿ ಒಂದು ಹೋಟೆಲ್ ಕಾಣ್ತಾನೆ. ಹೋಟೆಲ್ ಇದು ಕ್ಯಾಂಟೀನ್, ಹೌದು, ಇದರ ಒಳಗಡೆ ಸಹ ಹೋಗ್ತದೆ. ಇಲ್ಲಿ ನೋಡಿ ಅವಸ್ಥೆ ನೋಡಿ, ಫುಲ್ ಕೊಚ್ಚಿ ಹೋಗ್ತಿತ್ತು. ಹೌದು ನೋಡಿ, ಇಲ್ಲಿ ನೋಡಿ ಅವಸ್ಥೆ ನೋಡಿ. ಗಾಡಿ ಎಲ್ಲ ಪಾಸ್ ಆಗುವಾಗ ಒಂದು ಫೀಟ್ರ್ ನಿಮ್ಮ ಇದ್ರ ನೀರು ನಿಂತಿದೆಯಲ್ಲ ಮೇಲುಗಡೆ. ಇದು ಇಲ್ಲಿ ವ್ಯವಸ್ಥೆ ಇಲ್ವಾ? ಚರಂಡಿ ವ್ಯವಸ್ಥೆ ಇಲ್ವಾ ಇದಕ್ಕೆ? ನೋಡಿ ಅವಸ್ಥೆ ನೋಡಿ. ಇದು ಎಂತ ಮಾರೆ, ಇದು ಕೊಳ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.